ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು 6:20 ಬೆಳಗ್ಗೆ ಫುಲ್ ಏರಿಯಾನೇ ಹುಡುಕ್ತಾ ಇದ್ದೀನಿ, ಹಾಲು ಎಲ್ಲೂ ಸಿಕ್ಕೇ ಇಲ್ಲ. ಮತ್ತು 6:35 ಒಂದು ಅಂಗಡಿ ಓಪನ್ ಮಾಡ್ದೆ. ಟಕ್ ಅಂತ ಹೋಗ್ಬಿಟ್ಟು ಹಾಲು ತೊಗೊಂಡು ಬಂದು ಓಟ್ ಮೀಲು ಮತ್ತು ಪೀನಟ್ ಬಟರ್ ವಿತ್ ಬನಾನಾ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ತೊಗೊಂಡೋಗ್ಬಿಟ್ಟೆ. ಸೊ ಟೀ ಟೈಮು. ಇದು ನಮ್ಮ ವರ್ಕ್ಶಾಪಲ್ಲಿ ಆ್ಯಕ್ಚುಲಿ ರಂಗ್ ಮಂಚ್ ಅಂತ ಹೇಳ್ತಾರೆ. ಇದು ಮೀನಿಂಗ್ ನನಗೆ ಗೊತ್ತಿಲ್ಲ. ಇಲ್ಲಿ ನಾವು ಎಕ್ಸಸೈಸ್ ಮಾಡ್ತೀರಿ ಎಲ್ಲರೂ ಒಂದು 20-25 ಮಿನಿಟ್ಸು. ಅದಾದಮೇಲೆ ಲಂಚ್ಗೆ ನಾನೇ ಕುಕ್ ಮಾಡಿದೆ. ಕುಕ್ ಬಂದಿಲ್ಲ ಇವತ್ತು. ಸೊ ಎಗ್ ಫ್ರೈಡ್ ರೈಸು. ಅದಾದಮೇಲೆ ಜಿಮ್ಗೆ ಆ್ಯಸ್ ಯೂಶ್ವಲ್ 5:30ಗೆ ಇವತ್ತು ಹೋಗಿದೆ. ಹೆವಿ ವರ್ಕೌಟ್ ಮಾಡಿದೆ ಇವತ್ತು ಆ್ಯಕ್ಚುಲಿ. ವಾರ್ಮಪ್ ಮತ್ತು ಏನೊಂದು ಸ್ಟೋರಿ ಹೇಳ್ಬೇಕು ಗೈಸ್. ಹೆಂಗಂದರೆ ಈ ಸಕ್ಸಸ್ಫುಲ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅನಿಸ್ತಾ ಇದೆ ಅಂದರೆ ಇವಾಗಲ್ಲ ನನಗೆ. ನಾನು ಈ ಚಿಕ್ಕ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿರುವಾಗ, ಒಂದು 21-22 ಇಯರ್ಸಲ್ಲಿ. ಸೊ ಆ ಟೈಮಲ್ಲಿ ಅಲ್ಲಿ ಕೊಡೋ ರೆಸ್ಪೆಕ್ಟು, ಅಲ್ಲಿ ಹೆಂಗೆ ಟ್ರೀಟ್ ಮಾಡ್ತಾರಲ್ಲ, ಅದೊಂದು ಲೈಫು. ಸೊ ಇವಾಗ ನಾನು ಒಂದು ಕೆಲಸ ತೊಗೊಬಿಟ್ಟು, ಮತ್ತು ಆವಾಗೆಲ್ಲ ತುಂಬ ಸಣ್ಣ ಇರ್ತಾಯಿದ್ದೆ, ತಿನ್ನಾಗಿರ್ತೇನೆ, 55 kgs ಅಷ್ಟೇ. ಸೊ ಇವಾಗ ಸ್ವಲ್ಪ ವೆಯ್ಟೆಲ್ಲ ಆಗಿದ್ದೀನಲ್ಲ. ಸೊ ಇವಾಗ ಕೊಡೋ ಒಂದು ರೆಸ್ಪೆಕ್ಟು, ಅವಾಗ ಕೊಡೋ ರೆಸ್ಪೆಕ್ಟು, ಆ ದುಡ್ಡು ಇಲ್ದಿರೋವಾಗ. ಸೊ ಇದೆಲ್ಲ ಚಿಕ್ಕ ವಯಸ್ಸಿಗೆ ಅಂಡರ್ಸ್ಟ್ಯಾಂಡ್ ಆಗಿ ಏನು ಅನಿಸ್ತಾ ಇದೆ ಅಂದರೆ, ದುಡ್ಡು ಮಾಡಬೇಕು ಲೈಫಲ್ಲಿ, ತುಂಬ ಇಂಪಾರ್ಟೆಂಟ್ ಅದು. ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ವೇಸ್ಟೇ ಲೈಫ್. ಸೊ ಅದು ನಾನು ಕಲ್ತಿದ್ದೀನಿ. ಸೊ ಅದು ನನಗೊಂದು ಖುಷಿನೇ, ಸ್ವಲ್ಪ ಬೇಗ ಕಲ್ತಿರೋದ್ರಿಂದ. ಸೊ ಅದು ನನಗೇನಾಗ್ತಾಯಿದೆ ಅಂದರೆ, ಡೇ ಬೈ ಡೇ ಇನ್ನೂ ಏನು ಪ್ರೊಡಕ್ಟಿವ್ ಆಗಿ ಮಾಡ್ಬೋದು, ಬೇರೆ ಹೆಂಗೆ ಇನ್ನೂ ಗ್ರೋ ಆಗ್ಬೋದು ಅನ್ನೋ ಒಂದು ಮೋಟಿವೇಶನ್ ಇರುತ್ತೆ ನನಗೆ. ಸೊ ಮತ್ತು ಇವತ್ತು ಏನಿಲ್ಲ ಗೈಸ್, ವರ್ಕೌಟ್ ಆಗಿದ ತಕ್ಷಣ ಒಂದು ಪೋಸಿಂಗ್ ಒಂದು ಕೊಟ್ಟೆ, ಸಖತ್ತಾಗಿ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದು. ಮತ್ತು 7:27 ಹಂಗೆ ಜಿಮ್ಮಿಂದ ಆಚೆ ಕಡೆ ಬಂದುಬಿಟ್ಟೆ. ಇವತ್ತು ನಾನೇ ಚಿಕನ್ ಬೇರೆ ಪ್ರಿಪೇರ್ ಮಾಡಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ. ಅಂಟಿಲ್ ದೆನ್, ಬಾಯ್ ಗೈಸ್.